ಬ್ರೇಕಪ್ ಅಂದ್ರೆ ಬರೀ ಒಬ್ರಿಗೊಬ್ರು ಮಾತು ಬಿಡೋದಂತ ಅಲ್ಲ. ಸೊ ಇದರ ಅರ್ಥ ನಮ್ಮ ಮನಸ್ಸಿಗೆ ನೋವಾಗಿದೆ ಹಾಗೂ ನಮ್ಮ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಅರ್ಥ. ಕಾಂಟ್ಯಾಕ್ಟ್ ಬಿಟ್ಬಿಟ್ರೆ, ಮಾತು ಬಿಟ್ಬಿಟ್ರೆ, ಸೊ ಅದು ಬ್ರೇಕಪ್ ಅನ್ನೋ ರೀತಿ ಆಗೋದಿಲ್ಲ. ಬಿಕಾಸ್ ವಿ ಹ್ಯಾವ್ ಟು ಫೀಲ್ ಸಮಥಿಂಗ್, ರೈಟ್? ಸೊ ಅವಾಗ ಮಾತ್ರ ಅದು ಬ್ರೇಕಪ್ ಅನ್ನೋದು. ಸೊ ಹಾರ್ಟ್ ಬ್ರೇಕ್ ಅಂದ್ರೆ ಏನು? ಸೊ ನಿಮಗೆ ನೋವಾಗಿದೆ ಅಂತ ಅಲ್ವಾ? ನಿಮಗೇನಾದ್ರೂ ಬ್ರೇಕಪ್ ಆಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಈ ವಿಡಿಯೋ ನೋಡಿ. ಆ್ಯಂಡ್ ಬ್ರೇಕಪ್ ಆಗಿಲ್ಲ ಅಂದ್ರೂ ಕೂಡ ಮುಂದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವಾಗಲೇ ವಿಡಿಯೋ ನೋಡಿ ಆ್ಯಂಡ್ ಅದರ ಪಾಸಿಟಿವ್ ಸೈಡ್ಸ್ ಏನಿದೆ, ಸೊ ಹೇಗೆ ನಿಮ್ಮನ್ನು ನೀವು ಕಾಪಾಡ್ಕೋಬಹುದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಓಕೆ, ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜನ ತುಂಬ ತಪ್ಪಾಗಿ ಬ್ರೇಕಪ್ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಅದನ್ನು ಅರ್ಥ ಮಾಡ್ಕೊಂಡಿರೋದು ಕೂಡ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಯಾಕಂದರೆ ಬ್ರೇಕಪ್ ಅಂದರೆ ಏನು ಗೈಸ್? ನೀವಾಗಿ ನೀವು ಒಬ್ರನ್ನ ಬಿಟ್ಟರೆ ಸೊ ಅದು ಬ್ರೇಕಪ್ ಆಗುತ್ತಾ ಅಂದರೆ ಬೇರೆಯವ್ರಿಗದು ಬ್ರೇಕಪ್ ಆಗುತ್ತೋ ಇಲ್ವೋ, ಅಥವಾ ನಿಮಗದು ಬ್ರೇಕಪ್ ಆಗುತ್ತೋ ಇಲ್ವೋ ಅನ್ನೋದು ಡಿಸೈಡ್ ಮಾಡೋದು ನಿಮ್ಮ ಒಂದು ನೋವು. ಓಕೆ, ಈಗ ನೀವು ಯಾರಿಗೊಬ್ರಿಗೆ ಚೀಟ್ ಮಾಡಿಬಿಟ್ಟು ನೀವೇ ಬಿಟ್ರಿ. ಸೊ ಇವಾಗ ನನ್ನ ಬ್ರೇಕಪ್ ಆಯಿತು ಅಂದರೆ ಅದಕ್ಕೆ ಅರ್ಥ ಇದೆಯಾ? ಸೊ ಅಲ್ಲಿ ಬ್ರೇಕಪ್ ಆಗಿಲ್ಲ, ಆ್ಯಕ್ಚುಲಿ ಅಲ್ಲಿ ನೀವು ಚೀಟ್ ಮಾಡಿದ್ದೀರಾ. ಗೊತ್ತಾಗ್ತಿದೆಯಾ? ಸೊ ಇವಾಗ ಬೇರೆಯವ್ರು ಯಾರೋ ನಿಮಗೆ ಚೀಟ್ ಮಾಡಿದ್ರು ಅಂತ ಅಂದರೆ ಆ್ಯಂಡ್ ನಿಮಗೆ ಅವ್ರ ಮೇಲೆ ಏನು ಇಂಟ್ರೆಸ್ಟೇ ಇರಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಇದ್ರಿ ಅವ್ರ ಜೊತೆ ಅಂದರೆ, ಸೊ ಅದು ಕೂಡ ಬ್ರೇಕಪ್ ಆಗೋದಿಲ್ಲ. ಕರೆಕ್ಟಾ? ಈಗ ಬ್ರೇಕಪ್ ಅಂದರೆ ಏನು ನಿಜವಾಗ್ಲೂ ಅಂದರೆ, ನಿಮಗೆ ಅವ್ರ ಕಂಡ್ರೆ ತುಂಬ ಇಷ್ಟ ಇರುತ್ತೆ. ಸೊ ಅವರು ನಿಮ್ಮನ್ನು ಬಿಡ್ತಾರೆ. ಓಕೆ, ಮೇ ಬಿ ಏನೇ ರೀಸನ್ ಇರ್ಬೋದು. ಪೇರೆಂಟ್ಸ್ ಹೇಳಿದ್ರು ಅಂತ, ಅಥವಾ ಬೇರೆ ಮದುವೆ ಆಗೋದಕ್ಕೋಸ್ಕರ, ಅಥವಾ ನೀವು ಇಷ್ಟ ಇಲ್ಲ ಇನ್ಯಾರೋ ಇಷ್ಟ ಆದ್ರು ಅಂತ, ಅಥವಾ ಇಂಟ್ರೆಸ್ಟ್ ಕಡಿಮೆ ಆಯಿತು ಅಂತ. ಓಕೆ, ಸೊ ಯಾವುದೇ ಇದ್ರೂ ಕೂಡ ರೀಸನ್. ಸೊ ನಿಮಗೆ ಅವ್ರ ಕಂಡ್ರೆ ಇಷ್ಟ ಇದ್ದು ಸ್ಟಿಲ್ ಅವರು ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಅಂದಾಗ ಅದು ಬ್ರೇಕಪ್ ಆಗುತ್ತೆ. ಬಿಕಾಸ್ ಯು ಆರ್ ಇನ್ ಪೇನ್. ಆ್ಯಂಡ್ ಸಿಮಿಲರ್ಲಿ ನಿಮಗಿಷ್ಟ ಇಲ್ಲ ಬಟ್ ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಇದ್ರೆ ನೀವು ಅವ್ರನ್ನ ಬಿಟ್ರಿ. ಸೊ ಅವಾಗ ಅದು ಅವರಿಗೆ ಅದು ಬ್ರೇಕಪ್ ಆಗುತ್ತೆ, ನಿಮಗೆ ಅದು ಚೀಟಿಂಗ್ ಲೆಕ್ಕ. ಗೊತ್ತಾಗ್ತಿದ್ಯಾ? ಸೊ ಓಕೆ, ಸೊ ಯಾಕೆ ಮನ್ಸಿಗೆ ನೋವಾಗುತ್ತೆ? ಅವ್ರ ಇಷ್ಟ ಅಂತ ಅದಕ್ಕೆ. ಓಕೆ, ಹಾಗಿದ್ರೆ ನನಗೊಂದು ಆನ್ಸರ್ ಮಾಡಿ. ಈಗ ನೀವು ರೋಡಲ್ಲಿ ಏನೋ ಹೋಗ್ತಾ ಇರ್ತೀರ, ಯಾವುದೋ ಒಂದು ಮನೆ ಅಥವಾ ಯಾವುದೋ ಒಂದು ಬಿಲ್ಡಿಂಗ್, ಸೊ ಏನೋ ಒಂದು ಇಷ್ಟ ಆಗುತ್ತೆ. ಸೊ ಅದನ್ನು ನಿಮಗೆ ಯಾರಾದರೂ ತಂದು ಕೊಡ್ತಾರಾ? ಇಲ್ಲ ಅಲ್ವಾ? ಜಸ್ಟ್ ನೋಡ್ಬಿಟ್ಟು ಸುಮ್ಮನಾಗ್ತೀರಾ. ಓಕೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತದು ಅಂತ ಅಂದ್ಬಿಟ್ಟು ಅಲ್ವಾ? ಓಕೆ, ಸೊ ಹೀಗಿದ್ದಾಗ ನಿಮಗೆ ಓಕೆ ಆ ಬಿಲ್ಡಿಂಗ್ ನನಗೆ ಸಿಗಲಿಲ್ಲ, ನಾನು ಅಲ್ಲಿ ಇಲ್ಲ, ಅದು ನನಗೆ ಬೇಕಿತ್ತು ಅಂತ ನಿಮಗೇನಾದ್ರು ಬೇಜಾರಾಗುತ್ತೆ. ಅದು ಇಷ್ಟ ಇದೆ ಬಟ್ ಸ್ಟಿಲ್ ಬೇಜಾರಾಗಲ್ಲ. ಕರೆಕ್ಟಾ? ಬಿಕಾಸ್ ನಿಮಗೆ ಜಸ್ಟ್ ಇಷ್ಟ ಅಷ್ಟೇ, ಅದು ನನಗೆ ಬೇಕು, ನಾನು ಇರಬೇಕದು, ಅದು ನಂದು, ಬೇರೆಯವ್ರು ಹಾಕಿದ್ದಾರೆ, ಅವ್ರಿಗೆ ಹೆಂಗೆ ಸಿಗ್ತದೋ, ಅವ್ರಿಗೆ ಯಾರು ಕೊಟ್ಟಿದ್ದು. ಸೊ ಇದು ಯಾವುದೋ ಡಿಸೈರ್ಸ್ ನಿಮಗಿರಲ್ಲ. ಸೊ ಬ್ರೇಕಪ್ ಮೇನ್ ರೀಸನ್ನು ಡಿಸೈರ್. ಅವಳು ನನಗೆ ಬೇಕು, ನನ್ನ ಜೊತೆ ಇರಬೇಕು, ನನ್ನೋಳು, ಅಥವಾ ಅವ್ನು ನನಗೆ ಬೇಕು, ನನ್ನೋನವನು, ನನ್ನ ಹುಡುಗ. ಸೊ ಈ ರೀತಿ ಡಿಸೈರ್ಸಿಂದ ನಿಮ್ಮಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಸೊ ನಿಮಗೆ ಆ ಬ್ರೇಕಪ್ಪು ತುಂಬಾ ಪೇಯ್ನ್ ಕೊಡುತ್ತೆ ಅಲ್ವಾ? ಸೊ ಅವಾಗ ಅವ್ರು ನಿಮ್ಮನ್ನ ಬಿಟ್ಟೋದಾಗ ಅದು ಹೇಗೆ ನನ್ನನ್ನು ಬಿಟ್ಟೋದ್ರು ಅಂತ ಅಂದ್ಬಿಟ್ಟು ನಿಮಗೆ ಸಫರ್ ಆಗಿ ಸೊ ನೀವು ಅದರಿಂದ ತುಂಬ ದುಃಖದಲ್ಲಿ ಇರ್ತೀರ. ಕರೆಕ್ಟ್ ತಾನೆ? ಯಾಕೆ ಅಷ್ಟೊಂದು ದುಃಖ ಆಗುತ್ತೆ ಹಾಗಿದ್ರೆ? ಸೊ ನಿಮ್ಮ ಬಗ್ಗೆ ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೀರಾ. ಸೊ ಅದಕ್ಕೋಸ್ಕರ ಈ ದುಃಖ ನಿಮಗೆ ಆಗೋದು. ನಾನು ಇದ್ದಿದ್ದ ರೀತಿ ಸರಿಗಿಲ್ಲ ಅನ್ಸುತ್ತೆ, ನಾನು ಮಾತಾಡ್ತಿದ್ದ ರೀತಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ, ಮೇ ಬಿ ನನ್ಗಿಂತ ಅವಳು ಚೆನ್ನಾಗಿದ್ದಾಳೆ, ಅಥವಾ ನನ್ಗಿಂತ ಇವನ್ ಚೆನ್ನಾಗಿರೋ ಜಾಬಲ್ಲಿ ಇದ್ದಾನೆ, ಸೊ ನಾನೇ ಅಷ್ಟೊಂದು ಏನೋ ಕೇಪಬಲ್ ಇಲ್ಲ. ಸೊ ಈ ರೀತಿ ನೀವು ಸುಮ್ಮನೆ ಏನೋನೋ ಯೂಸ್ಲೆಸ್ ನೆಗೆಟಿವ್ಗಳನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಅದು ನೋವು ಕೊಡ್ತಾ ಹೋಗುತ್ತೆ. ಹಾಗೆ ಅಲ್ವಾ ಆಗೋದು? ಈಗ ಯಾರೋ ಒಬ್ರು ಏನೋ ಬಿಟ್ರು ಅಂತ ಅಂದಿದ ತಕ್ಷಣ ನೀವೇನ್ ಮಾಡ್ತೀರಾ? ನಿಮ್ಮ ಬಗ್ಗೆ ನೀವು ಕೀಳಿರಿಮೆನ ಸ್ಟಾರ್ಟ್ ಮಾಡ್ಕೋತೀರಾ. ನಿಮ್ಮಲ್ಲಿ ಏನು ನೆಗೆಟಿವ್ ಇದೆ ಆ ರೀತಿ ಥಿಂಕ್ ಮಾಡ್ತೀರಾ. ನನಗೊಂದು ಹೇಳಿ, ಹಾಗಿದ್ರೆ ನಿಮ್ಮನ್ನು ಬಿಟ್ಟೋದ್ರು ತುಂಬಾ ಪರ್ಫೆಕ್ಟ್ ಇದ್ದಾರಾ? ಇಲ್ಲ, ನೀವು ಅವರಲ್ಲಿ ಬರೀ ಪಾಸಿಟಿವ್ನ ಮಾತ್ರ ನೋಡಿರ್ತೀರಾ, ಅದನ್ನ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಇರ್ತೀರಾ, ನೆಗೆಟಿವ್ಗಳನ್ನ ನೀವು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀರಾ. ಅದಕ್ಕೋಸ್ಕರ ನಿಮಗೆ ಏನು ಅವರು ಗ್ರೇಟ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ನಿಮಗೆ ನೀವೇ ಕೀಳು ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನೀವು ಅವ್ರಿಗೆ ಆ ರೀತಿ ಫೀಲಿಂಗ್ಸ್ ಕೊಟ್ಟಿದ್ದೀರಾ. ಐ ಮೀನ್ ನಿಮ್ ಜೊತೆ ಇದ್ದಾಗ ದೇ ಆರ್ ಗ್ರೇಟ್ ಅನ್ನೋದನ್ನ ನೀವು ಅವ್ರಿಗೆ ಆ ಒಂದು ಫೀಲ್ ನ ಕೊಟ್ಟಿದ್ದೀರಾ. ಬಟ್ ಅವ್ರ ಜೊತೆ ನೀವಿದ್ದಾಗ ನೀವ್ ಯಾವತ್ತು ಗ್ರೇಟ್ ಅನ್ನೋ ರೀತಿ ಅವ್ರು ನಿಮಗ್ ಮಾಡಿಲ್ಲ. ಇದು ನೀವು ಅರ್ಥ ಮಾಡ್ಕೋತಿಲ್ಲ.
ಗೊತ್ತಾಗ್ತಿದ್ಯಾ? ಸೊ ನೀವು ಒಂಥರ ಕಡಿಮೆನೆ ಎಲ್ಲಾದ್ರಲ್ಲೂ ಸ್ಟಿಲ್ ನಾನ್ ನಿಮ್ ಜೊತೆ ಇದೀನಿ ಅನ್ನೋ ರೀತಿ ಅವರು ನಿಮಗೆ ಫೀಲಿಂಗ್ಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಥಿಂಕ್ ಮಾಡಿ ನೋಡಿ. ನೀವ್ ಯಾವ್ದೋ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದೀರಾ ಅನ್ಕೊಳ್ಳಿ, ಅಂಡ್ ಚೆನ್ನಾಗಿ ಅರ್ನ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಅಂಡ್ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಅಂದ್ರೆ ನಿಮಗೆ ನಿಮ್ ಬಗ್ಗೆ ಇರುವಂತ ಫೀಲಿಂಗ್ ಬಗ್ಗೆ ಹೇಳ್ತಿರೋದು. ಓಕೆ, ನೀವು ತುಂಬಾ ಬ್ಯೂಟಿಫುಲ್ ಅಂಡ್ ನಿಮ್ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು, ನಿಮ್ ಬಗ್ಗೆ ನಿಮಗೆ ತುಂಬಾ ಇಷ್ಟ, ತುಂಬಾ ರೆಸ್ಪೆಕ್ಟ್ ಕೊಡ್ತೀರಾ ನಿಮ್ ಕಂಡ್ರೆ ನಿಮಗೆ. ಓಕೆ, ಸೊ ಈ ರೀತಿ ಇದ್ದಾಗ ಹೇಳಿ. ಯಾರೋ ಒಬ್ರು ಏನೋ ನಿಮಗೆ ಚೀಟ್ ಮಾಡಿದ್ರು ಅಥವಾ ಬಿಟ್ಟು ಹೋದ್ರು ಅಂತ ಅಂದ್ರೆ ನಿಮಗೆ ಅವ್ರು ಎಷ್ಟೇ ಇಷ್ಟ ಇರ್ಲಿ, ಓಕೆನಾ, ನಿಮಗೆ ಏನ್ ಅನ್ಸುತ್ತೆ? ನಿಮ್ ಬಗ್ಗೆ ನಿಮಗೆ ಕೀಳಿರಿಮೆ ಬರುತ್ತಾ? ತುಂಬಾ ಪೇನ್ ಆಗುತ್ತಾ? ನಾನ್ ಫಿಟ್ ಇಲ್ಲ ಅವ್ರಿಗೆ ಅನ್ನೋ ರೀತಿ? ನೋ ವೇ ಅಲ್ವಾ. ಹೋದ್ರೆ ಹೋಗ್ತೀಯ ಬಿಡು, ನಿಂದೆ ಲಾಸು, ನನ್ನಂತವ್ರನ್ನ ನೀನ್ ಬಿಟ್ಟೆ ಅಂದ್ರೆ ನಿಂದೆ ಲಾಸು ಅಂತ ಅನ್ಬಿಟ್ಟು ನಿಮಗೆ ಅನ್ಸುತ್ತೆ. ಕರೆಕ್ಟ್? ಮೇ ಬಿ 1-2 ದಿನ ಯೋಚನೆ ಮಾಡ್ಬೋದು, ನಾನೇ ನನ್ನನ್ನು ಬಿಟ್ಟೋದ್ಲಾಳ ಅವಳು ಅಂತ ಅಂದ್ಬಿಟ್ಟು. ಬಟ್ ನಿಮ್ ಬಗ್ಗೆ ನಿಮಗೆ ತುಂಬಾನೇ ಹೆಮ್ಮೆ ಇರುತ್ತೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಸೊ ಇದೇ ಪಾಸಿಟಿವ್ ಸೈಡ್ ಆಫ್ ಬ್ರೇಕಪ್. ಸೊ ನೀವ್ ಈ ರೀತಿ ಯೋಚನೆ ಮಾಡ್ಬೇಕು, ಗೊತ್ತಾಯ್ತಾ? ಸೊ ಅದ್ ಬಿಟ್ಬಿಟ್ಟು ಅವನ್ ಯಾರೋ ಅಥವಾ ಅವಳು ಯಾರೋ ಗ್ರೇಟು, ಇಂಟೆಲಿಜೆಂಟು, ಸ್ಮಾರ್ಟು, ಅವಳೇ ಸಖತ್ತಾಗಿರೋದು, ಸೊ ಈ ರೀತಿ ಅಂತ ಅನ್ಕೊಂಡಾಗ ನಿಮಗೆ ಇನ್ನೂ ಜಾಸ್ತಿ ದುಃಖನ ನೀವೇ ಕೊಡ್ಕೋತೀರಾ. ಅಂಡ್ ನಿಮ್ ಬಗ್ಗೆ ನಿಮಗೆ ಪ್ರೀತಿ ಬರೋದಿಲ್ಲ, ಗೊತ್ತಾಯ್ತಾ? ಯಾವಾಗ ನಿಮ್ ಮೈಂಡ್ ಇಂದ ನೀವು ಅನದರ್ ಪರ್ಸನ್ ಗ್ರೇಟ್ ಅನ್ನೋದನ್ನ ತೆಗಿತೀರಾ, ಆ ಕ್ಷಣದಿಂದ ನಿಮ್ಗೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಅನ್ಸುತ್ತೆ. ಅಂಡ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ಥಿಂಗ್ಸ್ ಗಳಿದೆ, ನಾನು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬಹುದು, ಐ ಆಮ್ ಗುಡ್ ಎನಫ್ ಅಂತ ಫೀಲಿಂಗ್ಸ್ ನಿಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಐ ನೋ ನೀವು ತುಂಬಾ ಡೀಪ್ ಲವ್ ಅಲ್ಲಿ ಇದ್ರಿ ಅವ್ರ ಜೊತೆ, ಅಂಡ್ ಅವ್ರು ತುಂಬಾ ಒಳ್ಳೆಯವರು, ತುಂಬಾ ಇಷ್ಟ ಆಗಿದ್ರು ಅಂತ. ಓಕೆ, ಸೊ ಹಾಗಿದ್ರೆ ನನಗೆ ಹೇಳಿ, ಅವ್ರು ಅಷ್ಟೊಂದು ಒಳ್ಳೆಯವರಲ್ವಾ? ಒಳ್ಳೆಯವ್ರು ಯಾಕೆ ನಿಮಗ್ ಮೋಸ ಮಾಡಿದ್ರು? ಯಾಕೆ ನಿಮ್ಮನ್ನ ಬಿಟ್ಟೋದ್ರು? ಒಳ್ಳೆಯವ್ರಂತ ಕೆಲಸ ಮಾಡಲ್ವಲ್ಲ, ಗೊತ್ತಾಗ್ತಿದ್ಯಾ? ಯಾವ್ದೋ ಒಂದು ಬ್ಲೈಂಡ್ ಬಿಲೀಫ್ ಇಂದ ಒಂಥರ ಓಕೆ ಪ್ರೀತಿಸ್ತಿದೀವಿ ಅನ್ಕೊಂಡು ಎಲ್ಲಾನು ಸತ್ಯಗಳನ್ನ ಮುಚ್ಚಾಕೋದು ತಪ್ಪಾಗುತ್ತೆ. ರಿಯಾಲಿಟಿನ ನೀವು ಅಕ್ಸೆಪ್ಟ್ ಮಾಡ್ಲೇಬೇಕಾಗುತ್ತೆ. ಅಷ್ಟು ಒಳ್ಳೆಯವ್ರು ನಿಮ್ಗೆ ಯಾಕೆ ಮೋಸ ಮಾಡಿದ್ರು? ಕರೆಕ್ಟ್? ಅವ್ರು ಒಳ್ಳೆಯವರು, ಅವ್ರ ಕಂಡ್ರೆ ಅಷ್ಟೊಂದು ಡೀಪ್ ಲವ್ ಇತ್ತು. ಇದೆಲ್ಲ ನಿಮ್ಮ ಇಮ್ಯಾಜಿನೇಷನ್ ಅಂಡ್ ನೀವು ನಿಮ್ಮಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರುವಂತ ಫೀಲಿಂಗ್ಸ್ ಅವರಿಂದ. ಓಕೆನಾ? ಅವ್ರು ನಿಜವಾಗ್ಲೂ ಅದ್ ಇದಾರೋ ಇಲ್ವೋ ಅದ್ ಸೆಕೆಂಡ್ರಿ. ಓಕೆ, ಬಟ್ ನೀವು ಆ ರೀತಿ ಒಂದು ಫೀಲಿಂಗ್ಸ್ ಡೆವಲಪ್ ಮಾಡ್ಕೊಂಡಿದ್ದೀರಾ, ಗೊತ್ತಾಗ್ತಿದ್ಯಾ? ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಅಂದ್ರೆ, ನಿಮ್ಗೆ ಹಾರ್ಟ್ ಬ್ರೇಕ್ ಆಗಿರೋದು, ನೋವಾಗಿರೋದು ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ರಿಂದ ಅಲ್ಲ, ನಿಮ್ಮ ಇಮ್ಯಾಜಿನೇಷನ್ ಇಂದ. ನಿಮ್ಮ ಫ್ಯೂಚರ್ ಇಮ್ಯಾಜಿನೇಷನ್ ಸತ್ತೋಗಿದ್ರಿಂದ. ಅಕ್ಸೆಪ್ಟ್ ಮಾಡ್ತೀರಾ ಇದನ್ನ? ನೀವು ಅವ್ರ ಜೊತೆ ಚೆನ್ನಾಗಿ ಟ್ರಿಪ್ಸ್ ಮಾಡೋಣ, ಮದ್ವೆ ಆಗೋಣ, ಅಂಡ್ ಅವ್ರ ಜೊತೆ ಇದ್ದಿದ್ದ ಹ್ಯಾಪಿ ಮೂಮೆಂಟ್ಸ್, ಅಂಡ್ ಮುಂದೆ ಮನೆ ಮಾಡ್ಕೊಳ್ಳೋಣ, ಆರಾಮಾಗಿ ನಾವು ಮಕ್ಕಳು ಎಲ್ಲ ಚೆನ್ನಾಗಿರೋಣ. ಸೊ ಈ ರೀತಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀರ. ಸೊ ಅದ್ರಿಂದ ನಿಮಗೆ ಜಾಸ್ತಿ ಪೇನ್ ಆಗಿರೋದು, ಗೊತ್ತಾಗ್ತಿದ್ಯಾ? ಸೊ ಆ ಎಲ್ಲಾ ಫ್ಯೂಚರ್ನ ಅವರು ಕಿತ್ಕೋಬಿಟ್ರು ನಿಮ್ಮಿಂದ, ಅಂಡ್ ಎಲ್ಲಾ ಫ್ಯೂಚರ್ ಅಲ್ಲಿಗೆ ನಿಂತೋಗ್ಬಿಡ್ತು ಅಂತ ನಿಮಗೆ ಅನ್ನಿಸ್ತಿದೆ. ಬಟ್ ರಿಮೆಂಬರ್, ಫ್ಯೂಚರ್ ನಿಂತೋಗಿಲ್ಲ, ಅವ್ರ ಜೊತೆ ನೀವು ಕಂಡಂತಹ ಫ್ಯೂಚರ್ ಮಾತ್ರ ನಿಂತೋಗಿದೆ. ಬಟ್ ನಿಮಗೆ ಸ್ಟಿಲ್ ಒಳ್ಳೆ ಫ್ಯೂಚರ್ ಖಂಡಿತವಾಗಿಯೂ ಇದ್ದೇ ಇದೆ. ಬ್ರೇಕಪ್ ಆದಾಗ ಒಂದು ಪರ್ಸನ್ ಮಾತ್ರ ಹೋಗಿರೋದಿಲ್ಲ, ಆ ಒಂದು ಫ್ಯೂಚರ್ ತುಂಬಿದಂತಹ ಒಂದು ಗ್ಲಾಸ್ ಬಾಟಲ್ ಅಂತಾನೆ ಅನ್ಕೊಳ್ಳಿ. ಸೊ ಅದು ಕೂಡ ಅವ್ರ ಜೊತೆನೆ ಒಡೆದು ಹೋಗ್ಬಿಡುತ್ತೆ ಅವ್ರು ಹೋಗಿದ ತಕ್ಷಣ. ಸೊ ಅದು ನಿಮ್ಮ ಮನಸ್ಸಿಗೆ ತುಂಬಾ ಅಫೆಕ್ಟ್ ಮಾಡುತ್ತೆ, ಅದಕ್ಕೆ ಜಾಸ್ತಿ ಪೇನ್ ಕ್ರಿಯೇಟ್ ಆಗುತ್ತೆ. ಅಂಡ್ ಇನ್ನೊಂದು ಒಳ್ಳೆ ವಿಷಯ ಏನ್ ಗೊತ್ತಾ? ಆ ಫ್ಯೂಚರ್ನ ಅವ್ರು ರೆಡಿ ಮಾಡಿಕೊಟ್ಟಿಲ್ಲ ನಿಮ್ಗೆ, ಅವ್ರು ಕ್ರಿಯೇಟ್ ಮಾಡಿಲ್ಲ, ಅದು ನೀವೇ ಕ್ರಿಯೇಟ್ ಮಾಡಿದಂತಹ ಫ್ಯೂಚರ್, ನೀವೇ ಇಮ್ಯಾಜಿನ್ ಮಾಡ್ಕೊಂಡಂತಹ ಫ್ಯೂಚರ್. ಸೊ ಹಾಗಾಗಿ ಆ ಒಂದು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ರಿ, ಆ ಫ್ಯೂಚರ್ನ ನಿಮ್ಗೆ ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳುವಂತಹ ಪವರ್ ನಿಮ್ಮಲ್ಲಿ ಇದೆ. ಯು ಹ್ಯಾವ್ ದಟ್ ಎಬಿಲಿಟಿ. ಓಕೆ, ನಿಮಗ್ ಬೇಕಾಗಿರೋದು ಸ್ವಲ್ಪ ಟೈಮ್ ಅಷ್ಟೇ ಇದರಿಂದ ಹೊರಗೆ ಬರಕ್ಕೆ. ಮತ್ತೆ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ಅವ್ರ ಜೊತೆ ನೀವು ಇದೇ ಫ್ಯೂಚರ್ನ ನೀವು ಡ್ರೀಮ್ ಮಾಡ್ಬೋದು. ಮತ್ ಅವ್ರ ಜೊತೆ ಇದನ್ನ ನನಸು ಕೂಡ ಮಾಡ್ಕೋಬಹುದು, ಕನ್ಸೊಂದೇ ಆಗಿ ಉಳಿಯೋದಿಲ್ಲ. ಬಿಕಾಸ್ ಯಾರೋ ಒಬ್ರು ನಿಮ್ಗೆ ಆ ಫ್ಯೂಚರ್ನ ರೆಡಿ ಮಾಡ್ಕೊಟ್ಟು ಹಿಂಗಿರೋಣ ಹಂಗಿರೋಣ ಅಂತ ಇದ್ ಮಾಡಿದ್ರೆ ನಿಮ್ಗೇನೋ ಒಂದು ಕನ್ಸು ಅನ್ನೋದೇ ಇರ್ತಿಲ್ಲ. ನೀವೇ ಒಂದು ಕ್ರಿಯೇಟ್ ಮಾಡಿದ್ರೆ ಅಷ್ಟು ಬ್ಯೂಟಿಫುಲ್ ಆದಂತಹ ಜೀವನನ ಅಂದ್ರೆ, ಸೊ ಅದೇ ಜೀವನನ ಮತ್ತೆ ನೀವು ಕ್ರಿಯೇಟ್ ಮಾಡ್ಕೊಳ್ಳೋ ಪವರ್ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಯಾರ್ ಬೇಕಾದ್ರೂ ನಿಮ್ ಲೈಫ್ ಇಂದ ಹೋಗ್ಬೋದು, ಆದ್ರೆ ನಿಮ್ಮ ಫ್ಯೂಚರ್ನ ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ, ಗೊತ್ತಾಗ್ತಿದ್ಯಾ? ನೀವೇ ಆ ಫ್ಯೂಚರ್ನ ಡೆವಲಪ್ ಮಾಡ್ಕೊಂಡು ನಿಮಗೆ ಇಷ್ಟ ಬಂದಂಗೆ ನೀವು ಜೀವನ ಮಾಡುವಂತ ಅವಕಾಶ ಕೂಡ ಇದೆ. ಬೇರೆ ಯಾರೋ ಇದ್ದೇ ಅದನ್ನ ನಡೆಸ್ಕೊಡ್ಬೇಕಂತ ಇಲ್ಲ. ನೀವ್ ಒಳ್ಳೆ ಜಾಬ್ ಅಲ್ಲಿ ಇರಕ್ಕಾಗಲ್ವಾ? ನೀವ್ ಒಳ್ಳೆ ಮನೆ ತಗೊಳೋದಕ್ಕಾಗೋದಿಲ್ವಾ? ನೀವ್ ಒಳ್ಳೆ ಕಾರ್ ತಗೊಳೋದಕ್ಕಾಗೋದಿಲ್ವಾ?
ಓಕೆ. ನೆಕ್ಸ್ಟ್ ಮುಂದೆ ಫ್ಯೂಚರ್ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿ ನೀವೇ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿ ಅವ್ರ ಜೊತೆ ಮದ್ವೆ ಆಗಿ ಆರಾಮಾಗಿ ಇರೋದಕ್ಕೆ ಆಗೋದಿಲ್ವಾ? ಎಲ್ಲ ಪಾಸಿಬಲ್ ಇದೆ. ಸೊ ಯಾರೋ ಬಿಟ್ಟೋದ್ರು ಅಂತ ತಲೆ ಕೆಡಿಸ್ಕೊಳ್ಳೋದನ್ನ ಮೊದಲು ಸ್ಟಾಪ್ ಮಾಡಿ. ಓಕೆ. ನೀವು ಯಾರನ್ನಾದ್ರೂ ಇಷ್ಟಪಟ್ಟಾಗ ಪ್ರೀತಿ ಮಾಡಿದಾಗ ಸೊ ಅವರು ನಿಮ್ಮ ಲೈಫ್ ನ ಪಾರ್ಟ್ ಆಗಿ ಮಾತ್ರ ಉಳಿಯೋದಿಲ್ಲ, ಅವರು ನಿಮ್ಮ ಒಂದು ಐಡೆಂಟಿಟಿ ಆಗಿ ಉಳಿತಾರೆ. ಹೇಗೆ ಗೊತ್ತಾ? ಹಾಗಾಗಿ ಬ್ರೇಕಪ್ ಆದಾಗ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಅವ್ರ ಜೊತೆ ಇದ್ದಂತಹ ನೀವು ನಿಮ್ಮನ್ನ ಮಿಸ್ ಮಾಡ್ಕೋತೀರಾ, ದ ಓಲ್ಡ್ ಯು. ಓಕೆ, ಗೊತ್ತಾಗ್ತಿದ್ಯಾ? ಅವ್ರ ಜೊತೆ ನಗ್ತಿದ್ದ ನಾನು, ಅವ್ರ ಜೊತೆ ಕನ್ಸ್ ಕಾಣ್ತಿದ್ದ ನಾನು, ಅವ್ರ ಜೊತೆ ತುಂಬಾ ಖುಷಿಯಾಗಿ ಮಾತಾಡ್ತಿದ್ದ ನಾನು ಇವಾಗ ಎಲ್ಲಿ ಹೋದೆ, ಏನಾಯ್ತು ನನಗೆ, ನಾನ್ ಯಾಕೆ ಈ ತರ ಆಗಿದ್ದೀನಿ ಅಂದ್ರೆ ನಿಮ್ಮನ್ನ ನೀವೇ ಹುಡ್ಕಾಡೋದ್ರಲ್ಲಿ ಇರ್ತೀರಾ. ಅರ್ಥ ಆಗ್ತಿದ್ಯಾ? ಸೊ ಅಂದ್ರೆ ಅವ್ರ ಜೊತೆ ಇರೋದು ಮಾತ್ರ ನಿಮ್ಮ ಐಡೆಂಟಿಟಿ ಅನ್ನೋದು ನಿಮ್ಗೆ ಅನ್ನಿಸ್ಬಿಟ್ಟಿರುತ್ತೆ. ನಿಮಗೇನು ವ್ಯಾಲ್ಯೂನೇ ಇಲ್ಲ, ಅವ್ರಿದ್ರೆ ನಿಮಗೆ ವ್ಯಾಲ್ಯೂ, ಅದು ನಿಮ್ಮ ಮೈಂಡ್ ಅಲ್ಲಿ ಕೂತ್ಕೊಬಿಟ್ಟಿರುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ಆ ಖುಷಿಯಾಗಿ ಮಾತಾಡ್ತಿದ್ದು ಡ್ರೀಮ್ ಇರ್ಬೋದು, ಓಕೆ, ಅಂಡ್ ಅಷ್ಟು ಚೂಟಿಯಾಗಿ ಹ್ಯಾಪಿಯಾಗಿ ಇದ್ದಿದ್ದು ಅದು ಅವರಿಂದ ಬಂದಿಲ್ಲ, ಅದು ನಿಮ್ಮಲ್ಲೇ ಇದ್ದಿದ್ದು. ನೀವು ಅವಾಗ ಅವ್ರು ಸಿಕ್ಕಿದಾಗ ಅದನ್ನ ಹೊರಗೆ ಹಾಕಿದೀರ ಅಷ್ಟೇ. ಗೊತ್ತಾಗ್ತಿದ್ಯಾ? ಸೊ ಅವ್ರ ಇಲ್ಲದೆ ಕೂಡ ನೀವು ಒಬ್ರೆ ಇಷ್ಟೇ ಖುಷಿಯಾಗಿ, ಇಷ್ಟೇ ಹ್ಯಾಪಿಯಾಗಿ, ಚೆನ್ನಾಗಿ ಮಾತಾಡ್ತಾ, ತಿನ್ಕೊಳ್ತಾ, ಎಲ್ಲ ಕಡೆ ಓಡಾಡ್ತಾ ನೀವು ಇರ್ಬೇಕು ಕೂಡ. ಬಿಕಾಸ್ ಅದು ನಿಮ್ಮ ಒಂದು ಎಬಿಲಿಟಿ, ನಿಮ್ಮ ಒಂದು ಶಕ್ತಿ. ಅವ್ರು ನಿಮಗೇನು ಕೊಟ್ಟಿಲ್ಲ ಇಲ್ಲಿ, ಅವ್ರು ನಿಮ್ಮ ಐಡೆಂಟಿಟಿ ಅಲ್ಲ. ಸೊ ಹಾಗಾಗಿ ಅವ್ರು ಹೋದ್ರು ಕೂಡ ನೀವು ಪ್ರೀತಿ ಮಾಡ್ತಿದ್ ರೀತಿ, ನಿಮ್ಮ ವ್ಯಾಲ್ಯೂ, ನಿಮ್ಮ ಐಡೆಂಟಿಟಿ ಅವ್ರ ಜೊತೆ ಹೋಗಿಲ್ಲ, ಹೋಗೋದು ಇಲ್ಲ. ಅದು ನಿಮ್ಮ ಹತ್ರನೇ ಇದೆ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ. ಇನ್ನೊಂದು, ಈ ಹಾರ್ಟ್ ಬ್ರೇಕ್ ಏನಕ್ಕೆ ಬರೋದು ಗೊತ್ತಾ? ನಿಮ್ಮನ್ನ ವೀಕ್ ಮಾಡೋದಕ್ ಬರೋದಿಲ್ಲ, ನಿಮ್ಮ ಐಡೆಂಟಿಟಿನ ಬೇರೆಯವ್ರ ಕೈ ಕೊಟ್ಟಿದ್ದೀರಾ ಅಂತ ಪ್ರೂವ್ ಮಾಡೋದಕ್ಕೆ ಬರುತ್ತೆ. ನೀವು ನೀವಾಗಿರಿ ಅಂತ ಹೇಳೋದಕ್ ಬರುತ್ತೆ. ಒಂದ್ಸಲ ನೀವು ನಿಮ್ಮ ಹ್ಯಾಪಿನೆಸ್, ನಿಮ್ಮ ವ್ಯಾಲ್ಯೂ, ನಿಮ್ಮ ಕಾನ್ಫಿಡೆನ್ಸ್ ನ ಅವ್ರ ಕೈಯಿಂದ ನಿಮಗೆ ನೀವು ವಾಪಸ್ ಆ ಎನರ್ಜಿನ ತಗೊಳ್ಳಿ. ಸೊ ಅವಾಗ ಬ್ರೇಕಪ್ ನಿಮಗೆ ಟ್ರಾಜಿಡಿ ಅನ್ಸೋದೇ ಇಲ್ಲ, ಅದು ಒಂದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಕೊಟ್ಟಂತಹ ಎಂಟ್ರಿ ಪಾಯಿಂಟ್ ಆಗಿ ಉಳ್ಕೊಳ್ಳುತ್ತೆ. ಗೊತ್ತಾಯ್ತಾ? ಅಂಡ್ ನೆನ್ಪಿಡಿ, ನಿಮ್ಮನ್ನ ಬಿಟ್ಟೋದವರು ಜಸ್ಟ್ ಒಂದು ಚಾಪ್ಟರ್ ನ ಮಾತ್ರ ಮುಗಿಸಿರೋದು ನಿಮ್ ಲೈಫ್ ಅಲ್ಲಿ, ನಿಮ್ಮ ಫುಲ್ ಲೈಫ್ ಸ್ಟೋರಿನೇ ಮುಗಿಸಿಲ್ಲ ಅವರು. ಗೊತ್ತಾಯ್ತಾ? ಜಸ್ಟ್ ದಟ್ ಈಸ್ ಅ ಚಾಪ್ಟರ್ ಆಫ್ ಯುವರ್ ಲೈಫ್. ಗೊತ್ತಾಗ್ತಿದ್ಯಾ? ನೀವು ಒಂದು ಹಿಸ್ಟ್ರಿನ ನೋಡಿದ್ರು ಕೂಡ ತುಂಬಾ ಅಚೀವ್ಮೆಂಟ್ ಮಾಡಿರೋರು ಈ ತರ ಹಾರ್ಟ್ ಬ್ರೇಕ್ ನಂತರನೇ ಮಾಡಿರೋದು. ಯಾಕೆ ಹೇಳಿ? ಪ್ರೀತಿಲಿ ಇದ್ದಾಗ ಅವರ ಕಂಪ್ಲೀಟ್ ಎನರ್ಜಿ, ಫೋಕಸ್ ಎಲ್ಲ ಕೂಡ ಒಂದು ವ್ಯಕ್ತಿ ಮೇಲೆ ಇರುತ್ತೆ. ಕರೆಕ್ಟ್? ಅದೇ ಹಾರ್ಟ್ ಬ್ರೇಕ್ ಆದ್ಮೇಲೆ ಅದೇ ಎಮೋಷನ್, ಅದೇ ಎನರ್ಜಿ, ಅದೇ ಅಬ್ಸೆಷನ್ ಬೇರೆ ಡಿರೆಕ್ಷನ್ಗೆ ಹೋಗುತ್ತೆ. ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಇನ್ನ ಕೆಲವರು ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಇನ್ನ ಕೆಲವರು ಬುಕ್ ಬರೆಯೋದ್ರಲ್ಲಿ ಇರ್ತಾರೆ, ಇನ್ನ ಕೆಲವರು ಕವನ ಬರೆದು ಫೇಮಸ್ ಆಗ್ತಾರೆ, ಇನ್ನ ಸ್ವಲ್ಪ ಜನ ಜಿಮ್ ಜಾಯಿನ್ ಆಗ್ತಾರೆ, ಮೇ ಬಿ ಜಿಮ್ ಟ್ರೈನರ್ ಕೂಡ ಆಗ್ಬೋದು, ಇನ್ನ ಕೆಲವರು ಟ್ರಾವೆಲರ್ ಆಗ್ತಾರೆ, ವರ್ಲ್ಡ್ ಟೂರ್ ಮಾಡ್ತಾರೆ. ಇದೆಲ್ಲ ಅವರಲ್ಲಿ ಇತ್ತು ಮೊದಲೇ ಎಬಿಲಿಟಿ, ಕೆಪಾಸಿಟಿ. ಬಟ್ ಅವರ ಒಂದು ಎನರ್ಜಿ ಬೇರೆದ್ರಲ್ಲಿ ಫೋಕಸ್ ಆಗಿರೋದ್ರಿಂದ ಅವ್ರಿಗೆ ಇದನ್ನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಯಾವಾಗ ಆ ಎನರ್ಜಿನ ಅವ್ರು ವಾಪಸ್ ಪಡ್ಕೋತಾರೆ, ಸೊ ಅವ್ರಿಗೆ ಲೈಫ್ ಲಾಂಗ್ ಸಕ್ಸಸ್ ಸಿಗ್ತಾ ಹೋಗ್ತಿರುತ್ತೆ. ಹಾರ್ಟ್ ಬ್ರೇಕ್ ಅವ್ರನ್ನ ಡೆಸ್ಟ್ರಾಯ್ ಮಾಡಿಲ್ಲ, ಅವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡಿದೆ ಲೈಫ್. ಯಾಕಂದ್ರೆ ಕೆಲವೊಂದ್ಸಲ ನಮ್ಮನ್ನ ಕಂಫರ್ಟ್ ಝೋನ್ ಇಂದ ಆಚೆ ತರೋದು ಇಂತಹ ಪೇನ್ಗಳೇನು. ಸೊ ಇದೆಲ್ಲ ಪಾಸಿಟಿವ್ ಸೈಡ್ಸ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಗೊತ್ತಾಯ್ತಾ? ಬ್ರೇಕಪ್ ಅಂದ್ರೆ ಸುಮ್ನೆ ಅಳ್ತಾ ನಳ್ತಾ ಕೂರೋದಲ್ಲ, ಅದ್ರಿಂದ ಯೂಸ್ ಇಲ್ಲ ಏನು. ಅಂಡರ್ಸ್ಟ್ಯಾಂಡ್? ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಯಾರು ಬೇಕಾದ್ರೂ ನಿಮ್ಮನ್ನ ಬಿಟ್ಟು ಹೋಗ್ಬೋದು, ಆದ್ರೆ ನಿಮ್ಮ ಒಳಗಿನ ಆ ಒಳ್ಳೆ ವ್ಯಕ್ತಿನ ಯಾರು ಕೂಡ ಕಿತ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಅದು ನಿಮ್ಮಲ್ಲೇ ನಿಮ್ ಜೊತೆನೇ ಇರುತ್ತೆ. ಅಂಡ್ ಸರಿಯಾದ ವ್ಯಕ್ತಿ ಅದನ್ನ ಐಡೆಂಟಿಫೈ ಮಾಡಿ ನಿಮ್ ಜೊತೆ ಪ್ರೀತಿಯಿಂದ ರೆಸ್ಪೆಕ್ಟ್ಫುಲ್ ಆಗಿ ಇರ್ತಾರೆ. ಸೊ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯ್ಬೇಕಷ್ಟೇನೆ. ಓಕೆ. ಸೊ ಓಕೆ ಗೈಸ್. ಸೊ ಬ್ರೇಕಪ್ ಅಂದ್ರೆ ತುಂಬಾ ನರಳಾಡೋದು, ಸುಮ್ನೆ ಹುಚ್ಚರು ತರ ಆಡೋದು, ಸೊ ಇದೆಲ್ಲ ಆಡೋದನ್ನ ನೀವು ಬಿಡ್ತೀರಾ ಅಂತ ಭಾವಿಸಿದೀನಿ. ಈ ವಿಡಿಯೋ ನಿಮ್ಗೊಂದು ಒಳ್ಳೆಯ ನಾಲೆಡ್ಜ್ ನ ಕೊಟ್ಟಿದೆ. ಓಕೆ, ಒಂದು ರಿಯಲೈಸೇಷನ್ ನ ನಿಮಗೆ ಮಾಡಿಸಿದೆ ಲೈಫ್ ಬಗ್ಗೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.